ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಊರಿನಲ್ಲಿರುವಂತಹ ಪ್ರವಾಸಿ ತಾಣ ಶಾಂತಿನಾಥ ಜೈನ ಬಸದಿಯ ಕುರಿತಾಗಿ ತಿಳಿದುಕೊಳ್ಳೋಣ. ನೋಡಿ, ಇದು ಶಾಂತಿನಾಥ ಜೈನ ಬಸದಿ ನಮ್ಮ ವಾಲ್ಗಳ್ಳಿ ಗ್ರಾಮದಲ್ಲಿರುವಂಥ ಒಂದು ಪ್ರವಾಸಿ ತಾಣ ಅಂತಲೇ ಹೇಳಬಹುದು. ನಾವು ರಸ್ತೆ ಮೂಲಕ ಕೂಡ ಈ ಬಸದಿಗೆ ಭೇಟಿಯನ್ನು ಕೊಡಬಹುದು. ಅದೇ ರೀತಿ ಒಂದು ಒಳದಾರಿ ಇದೆ, ಅಲ್ಲಿಂದ ಕೂಡ ನಾವು ಈ ಬಸದಿಯನ್ನು ಪ್ರವೇಶ ಮಾಡ್ಬೋದು. ಇಲ್ಲೇ ನೋಡಿ, ಇದು ಒಳದಾರಿ. ನಾವು ಬಸದಿಗೆ ಈ ತೋಟದ ಹಾದಿಯಲ್ಲಿ ಹೋಗಬಹುದು. ಅಕ್ಕಪಕ್ಕ ತುಂಬ ಸುಂದರವಾದಂತಹ ವಾತಾವರಣವನ್ನು ಕಾಣಬಹುದು. ಎಲ್ಲ ಕಡೆ ಹಸಿರು ತುಂಬಿ ತುಳುಕ್ತಾ ಇದೆ. ಪ್ರವಾಸಿಗರಿಗೆ ಉತ್ತಮ ಆಮ್ಲಜನಕ ಕೂಡ ಈ ದಾರಿಯಲ್ಲಿ ಸಾಗುವಾಗ ಸಿಗಬಹುದು ಅಂತಲೇ ಹೇಳಬಹುದು. ನೋಡಿ, ಇಲ್ಲಿ ಬಸದಿಯನ್ನು ನಿರ್ವಹಿಸುವಂತಹ ಒಬ್ಬರ ಮನೆ ಇದೆ. ಹೀಗೆ ಈ ಮೆಟ್ಟಿಲುಗಳನ್ನು ಹತ್ತುತ್ತಾ ಸಾಗ್ತಾ ಇದ್ದಾಗೆ ಬಸದಿ ಹತ್ತಿರವಾಗ್ತಾ ಹೋಗುತ್ತೆ. ಇದು ಬಸದಿಯ ಹೊರಗಿನ ಆವರಣ. ಎದುರಿಗೆ ಗೋಡೆ ಮೇಲೆ ಶಾಂತಿನಾಥ ಜೈನ ಬಸದಿ ಅಂತ ನಾಮಫಲಕವನ್ನು ಹಾಕಿದ್ದಾರೆ. ಇದು ಹೊರಗಿನಿಂದ ಕಾಣುವಂತಹ ನೋಟ. ನಾವು ಕಾಲ್ದಾರಿಯಲ್ಲೂ ಬರ್ಬೋದು, ಹಾಗೆ ವಾಹನವನ್ನು ತರೋದಿದ್ರೆ ರಸ್ತೆ ಕೂಡ ಇಲ್ಲಿ ಇದೆ. ವಿಡಿಯೋ ಮಾಡಲಿಕ್ಕೆ ಇಲ್ಲಿಯ ಮೇಲ್ವಿಚಾರಕರು ಅನುಮತಿಯನ್ನು ಕೊಟ್ಟರು. ಅವರನ್ನು ಈ ಕ್ಷಣದಲ್ಲಿ ನಾನು ನೆನೆಸ್ತಾ ಇದ್ದೇನೆ. ನೋಡಿ, ಬೋರ್ಡನ್ನು ಸರಿಯಾಗಿ ಕಾಣಬಹುದು. ಇಲ್ಲಿ ಶ್ರೀ ಶಾಂತಿನಾಥಜಿ ಜೈನ್ ಬಸದಿ ಅಂತ ಇದೆ. ಇದು ಜೈನರ ಒಂದು ಪವಿತ್ರ ಸ್ಥಳ. ಜೈನ ಧರ್ಮದಲ್ಲಿ ಒಟ್ಟು 34 ತೀರ್ಥಂಕರರನ್ನು ನಾವು ಕಾಣಬಹುದು. ಅದರಲ್ಲಿ 16ನೇ ತೀರ್ಥಂಕರನಾದಂತಹ ಶ್ರೀ ಶಾಂತಿನಾಥ, ಆ ತೀರ್ಥಂಕರರ ಕುರಿತಾಗಿ ಈ ಶಾಂತಿನಾಥ ಜೈನ ಬಸದಿಯನ್ನು ಕಟ್ಟಿಸಲಾಗಿದೆ. ನೋಡಿ, ಬಸದಿಯ ಹೊರಗಿನ ನೋಟ ಯಾವ ರೀತಿ ಇರ್ತದೆ ಅಂತ. ಇಲ್ಲೂ ಕೂಡ ಗೋಪುರಗಳನ್ನು ನಾವು ಕಾಣಬಹುದು. ಬಸದಿಯ ಒಳ ಆವರಣ ಈ ರೀತಿಯಾಗಿದೆ. ನೋಡಿ, ಮುಂದೆ ಸಾಗ್ತಾ ಹೋದಾಗೆ ಚಿಕ್ಕ ಚಿಕ್ಕ ಆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಮಹಾನುಭಾವರ ದೇವತೆಗಳ ವಿಗ್ರಹಗಳನ್ನು ಪುಟ್ಟ ಪುಟ್ಟ ಗುಡಿಗಳಲ್ಲಿ ಸ್ಥಾಪಿಸಿದ್ದಾರೆ. ನೋಡಿ, ಇಲ್ಲಿ ಕೂಡ ಒಂದು ಪ್ರತಿಮೆ ಇದೆ. ಹೀಗೆ ದೇವಸ್ಥಾನದ ಮೈಲನ್ನು ಸುತ್ತ ಹಾಕ್ತಾ ಹೋದಾಗೆ ಇಲ್ಲಿ ಗಿಡಗಳನ್ನು ಕೂಡ ಚೆನ್ನಾಗಿ ನೆಟ್ಟಿದ್ದಾರೆ, ಪ್ರವಾಸಿಗರಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ. ಗುಲಾಬಿ ಹೂವು, ಬಹಳಷ್ಟು ಹೂಗಳು ಅರಳಿ ನಗನಗಿಸ್ತಾ ಇವೆ. ನೋಡಿ, ಆವರಣ ಕೂಡ ಬಹಳ ತುಂಬ ಸ್ವಚ್ಛವಾಗಿದೆ. ನಾವು ಯಾವುದೇ ರೀತಿ ಮೊದಲೇ ಪರ್ಮಿಷನ್ ಕೇಳಿ ಹೋಗಿದ್ದೆಲ್ಲ, ದಿಢೀರಾಗಿ ಭೇಟಿ ಕೊಟ್ಟಿದ್ದಾದರೂ ಕೂಡ ಅತ್ಯಂತ ಸುಂದರವಾಗಿ ಸ್ವಚ್ಛವಾಗಿ ಜೈನರು ತಮ್ಮ ಬಸದಿಯನ್ನು ಇಟ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ತುಳಸಿ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ, ಅದು ವಿಶೇಷ. ಈಗ ನಾವು ಸರಿಯಾಗಿ ಬಸದಿಯ ಒಳಗಡೆ ಬರ್ತಾ ಇದ್ದೇವೆ. ಒಳಗೆ ಹೋಗ್ತಾ ಇದ್ದ ಹಾಗೆ ನೋಡಿ, ಈ ರೀತಿಯಾದ ಬಾಗಿಲನ್ನು ಮಾಡಿದ್ದಾರೆ. ಬಾಗಿಲನ್ನು ತೆಗೆದಾಗ ನಮಗೆ ಶಾಂತಿನಾಥನ ದರ್ಶನವಾಗುತ್ತೆ, ಹಾಗೂ ಮನಸ್ಸಿಗೆ ಶಾಂತಿಯ ಅನುಭವ ಇಲ್ಲಿ ದೊರಕ್ತಾ ಇದೆ. ಈಗ ನಾವು ನೋಡಬಹುದು ಬಸದಿಯ ಆವರಣ ಯಾವ ರೀತಿಯಾಗಿದೆ, ಅಂದರೆ ಬಸದಿಯ ಒಳಭಾಗ ಯಾವ ರೀತಿಯಾಗಿದೆ ಅಂತ ಕಾಣಬಹುದಾಗಿದೆ. ಅತ್ಯಂತ ಸುಂದರವಾಗಿ, ಸ್ವಚ್ಛವಾಗಿ, ಅಚ್ಚುಕಟ್ಟಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಇರೋದನ್ನು ಕಾಣಬಹುದು. ಗೋಡೆ ಮೇಲೆ ಕೆಲವೊಂದಿಷ್ಟು ಭಿತ್ತಿ ಪತ್ರಗಳನ್ನು, ಚಿತ್ರಗಳನ್ನು ಕೂಡ ಇಲ್ಲಿ ನೇತು ಹಾಕಲಾಗಿದೆ. ಇಲ್ಲಿ ನೋಡಿ, ಆ ತೀರ್ಥಂಕರರಿಗೆ ಲೇಪನ ಮಾಡುವಂತಹ ಲೇಪಕಗಳನ್ನು ಇಟ್ಟಿದ್ದಾರೆ. ಜಾಗಟೆ ಇದೆ, ಗಂಟೆ ಇದೆ. ಮೇಲ್ಗಡೆ ನೋಡಿ, ಇದು ತುಂಬ ವಿಶಿಷ್ಟವಾದಂತಹ ಚಿತ್ರ ಅಂತ ಹೇಳ್ಬೋದು. ಇದು ಜೈನ ಧರ್ಮದ ಖಗೋಳಶಾಸ್ತ್ರದ ಕುರಿತಾದ ಜ್ಞಾನವನ್ನು ತಿಳಿಸುತ್ತೆ. ಅವರ ಪ್ರಕಾರ ಇದು ದಿಕ್ಪಾಲಕರು, 8 ದಿಕ್ಕನ್ನು ಕಾಯುವಂತಹ ದಿಕ್ಪಾಲಕರನ್ನು ಮೇಲ್ಗಡೆ ತುಂಬ ಸುಂದರವಾಗಿ ಜೋಡಿಸಿದ್ದಾರೆ. ಇಲ್ಲಿ ನೋಡಬಹುದು, ಇದು ಗುಜರಾತಿ ಭಾಷೆಯಲ್ಲಿದೆ. ಹಾಗೆ ಈ ಕಡೆ ಕೂಡ ಒಂದು ಪತ್ರ ಇದೆ. ಇಲ್ಲಿ ಆರತಿ ಅಂತ ಬರೆದಿಟ್ಟಿದ್ದಾರೆ, ಅಂದರೆ ಆರತಿಯ ಹಾಡನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ, ಅದು ಗುಜರಾತಿ ಭಾಷೆಯಲ್ಲಿ. ಇನ್ನು ಗರ್ಭಗುಡಿ, ಅದರ ಜೊತೆಯಲ್ಲಿ ಗರ್ಭಗುಡಿಯ ಎದುರಿನಲ್ಲಿ 2 ದೇವತೆಗಳ ವಿಗ್ರಹವನ್ನು ಕಾಣಬಹುದು. ಇಲ್ಲೂ ಸಹ ಒಂದು ದೇವಿಯ ವಿಗ್ರಹ ಇದೆ. ಆರತಿಗೆ ಎಲ್ಲವನ್ನು ಸಜ್ಜು ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಗಾಳಿಯನ್ನು ಬೀಸಲಿಕ್ಕೆ ಬೀಸಣಿಗೆ, ಜಪಮಣಿಗಳು. ಇದು ಎದುರಿರುವಂತಹ ದೇವತೆಗಳ ವಿಗ್ರಹ, ದೇವಿ. ಹಾಗೆಯೇ ಈಗ ನಾವು ಗರ್ಭಗುಡಿಯನ್ನು ಪ್ರವೇಶಿಸಿದ್ದೇವೆ. ನೋಡಿ, ಇಲ್ಲಿ ಅಷ್ಟೊಂದು ಯಾವುದೇ ರೀತಿ ಆಡಂಬರ ಕಾಣಿಸ್ತಾ ಇಲ್ಲ. ಈಗ ತಾನೇ ಪೂಜೆ ಮುಗಿದಿದೆ. ಇದು ಶಾಂತಿನಾಥ ಅವರ ವಿಗ್ರಹ. ಮೇಲ್ಗಡೆ ಕಾಣಿಸ್ತಿರುವಂಥದ್ದು ಅಷ್ಟದಿಕ್ಪಾಲಕರು. ನೋಡಿ, ಕೆತ್ತನೆ ಕೂಡ ಬಹಳ ಅಚ್ಚುಕಟ್ಟಾಗಿದೆ. ಒಂದು ವಿಶೇಷತೆ, ನಾವು ದೇವಾಲಯಗಳನ್ನು ನೋಡಿದ್ದೇವೆ ಬಹಳಷ್ಟು,
ಆದರೆ ಜೈನರ ಬಸದಿ ಹೇಗಿರ್ತದೆ ಅನ್ನುವಂಥದ್ದು ಒಂದು ವಿಶೇಷ ಅನುಭವ. ಒಳಗಡೆ ಫುಲ್ ಕತ್ತಲಾಗಿದ್ದರೂ ಕೂಡ ಹೊರಗಡೆ ಬೆಳಕು ತುಂಬ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತು ಇದು ಒಳಗಿನಿಂದ ಹೊರ ಬಂದಾಗ ಆವರಣ ಕಾಣುವಂತಹ ರೀತಿ. ಈಗ ಹೊರಗಿನ ದೃಶ್ಯ ಆಯಿತು. ಇದು ಗರ್ಭಗುಡಿಯಲ್ಲಿರುವಂತಹ ಶಾಂತಿನಾಥಜಿಯವರ ಅತಿ ಹತ್ತಿರದ ದೃಶ್ಯ. ನಂತರ ಒಂದು ಚಿತ್ರ ಇತ್ತು ನೋಡಿ, ಇದು ರಾಜಸ್ಥಾನದ ರಣಕಾಪುರದಲ್ಲಿರುವಂಥ ಪ್ರಸಿದ್ಧ ಜೈನ ಮಂದಿರ. ಆಯಿತು, ಕೊನೆ ಹಂತಕ್ಕೆ ಬಂದಿದ್ದೇವೆ. ವಿಡಿಯೋ ಕೊನೆಗೊಳಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಕನ್ನಡಿಯನ್ನು ಸಹ ಈ ಜೈನ ಮಂದಿರದಲ್ಲಿ ಹಾಕಿದ್ದಾರೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ. ನೀವು ಸಹ ಸ್ಥಳೀಯ ಸಂಪನ್ಮೂಲವನ್ನು ಬಳಸಿ ಸ್ಥಳೀಯ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಿ.